ಲೋಕ ಕಲ್ಯಾಣಕ್ಕಾಗಿ ಏಪ್ರಿಲ್ 19ರಿಂದ ಏಪ್ರಿಲ್ 26ನೇ ತಾರೀಕಿನವರೆಗೆ ಆನೇಕಲ್ ಪಟ್ಟಣದ ಸಮೀಪದಲ್ಲಿರುವ ಶ್ರೀ ಶಂಕರಾಚಾರ್ಯ ಆಶ್ರಮ ಹಾಗೂ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಆನೇಕಲ್ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದು, ಸಕಾಲಕ್ಕೆ ರಾಜ್ಯದ ಜನತೆ, ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಡಾಕ್ಟರ್ ವೇಣುಗೋಪಾಲ್ ರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಇನ್ನು 7 ದಿನಗಳ ಕಾಲ ನಡೆಯುವ ಸಹಸ್ರ ಚಂಡಿಕಾ ಮಹಾಯಾಗದ ಅಂಗವಾಗಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ನಡೆಯುತ್ತದೆ. ಹಾಗೆಯೇ ಹಲವು ಸಾಂಸ್ಕೃತಿಕ ಉತ್ಸವವನ್ನು ಸಹ ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ಸಾಧು ಸಂತರು, ಜನಪ್ರತಿನಿಧಿಗಳು, ಗಣ್ಯರು ಭಾಗವಹಿಸಲಿದ್ದು, ಇನ್ನು 7 ದಿನಗಳ ಕಾಲ ನಡೆಯುವ ವೈಭವದ ಸಹಸ್ರ ಚಂಡಿಕಾ ಮಹಾಯಾಗದಲ್ಲಿ ಭಾಗವಹಿಸುವ ಭಕ್ತರಿಗೆ ಉಚಿತವಾಗಿ ವಸತಿ ವ್ಯವಸ್ಥೆ ಮತ್ತು ಬಸ್ ವ್ಯವಸ್ಥೆ ಹಾಗೂ ದಾಸೋಹ ವ್ಯವಸ್ಥೆಯನ್ನು ಸಹ ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕರಾದ ಡಾಕ್ಟರ್ ವೇಣುಗೋಪಾಲ್ ರವರು ತಿಳಿಸಿದರು. ಇನ್ನು ಈ ಒಂದು ಸಹಸ್ರ ಚಂಡಿಕಾ ಮಹಾಯಾಗವು ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಎಂದು ಯುವ ನಾಯಕರಾದ ದಿನ್ನೂರು ರಾಜರವರು ತಿಳಿಸಿದರು. ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಬಿ ನಾಗರಾಜ್, ನಾರಾಯಣಸ್ವಾಮಿ, ಗೋಪಾಲಪ್ಪ, ನಂದಕುಮಾರ್, ನಾಗಪ್ಪ, ಶ್ರೀಧರ್, ವೆಂಕಟೇಶ್, ಗಾರೆರಾಜು, ನವೀನ್ ಮೊದಲಾದವರು ಭಾಗವಹಿಸಿದ್ರು. ನಾರಾಯಣ ಯತೀಂದ್ರರ ಪಾದಪದ್ಮಗಳಲ್ಲಿ ವಂದಿಸುತ್ತಾ, ಇದೇ ಏಪ್ರಿಲ್ 20ರಿಂದ 26 ಏಪ್ರಿಲ್ವರೆಗೂ ಅಂದರೆ 7 ದಿವಸಗಳ ಕಾಲ ನಮ್ಮ ಆನೇಕಲ್ ಸಮೀಪದಲ್ಲಿರುವ ಶಂಕರಾಚಾರ್ಯ ಮಠ ಮತ್ತು ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಈ ಯಾಗ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರುವಂಥ ಯಾಗ. ಅನಾದಿ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ತಾ ಇರುವಂಥ ಈ ಯಾಗ ಇತ್ತೀಚಿನ ದಿವಸದಲ್ಲಿ ನೋಡೋದು ಕಷ್ಟ ಆಯಿತು. ಆದರೆ ನಾನು ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ ಪ್ರೇರೇಪಣೆಯಿಂದ ಒಂದು ಕಾಲದಲ್ಲಿ 2012ರಲ್ಲಿ ಅತಿರುದ್ರ ಮಹಾಯಾಗವನ್ನು 7 ದಿವಸ ಮಾಡಿದ್ದೆ KGF ಕೋಟಿಲಿಂಗೇಶ್ವರದಲ್ಲಿ. ಅದೇ ರೀತಿಯಾಗಿ ಅಮ್ಮನವ್ರದ್ದು ಸಹಸ್ರ ಚಂಡಿ ಯಾಗವನ್ನು ನಮ್ಮ ಪ್ರದೇಶವಾದಂಥ ಆನೇಕಲ್ನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಕುಟುಂಬದಲ್ಲಿ ನಮ್ಮ ಬಂಧು ಮಿತ್ರರು ಎಲ್ಲರೂ ಸಹಕಾರದಿಂದ ಈ ಯಾಗವನ್ನು ಮಾಡ್ತಾಯಿದ್ದೀವಿ. ಈ ಯಾಗ 19ನೇ ತಾರೀಕು ಯಾಗಶಾಲಾ ಪ್ರವೇಶ ಇರ್ತದೆ, ಪುರೋಹಿತರೆಲ್ಲ ಬರ್ತಾರೆ, ಅದು ಸಂಕಲ್ಪ ಅದು ಇದು ಏನೇನೋ ಇರ್ತದೆ. ಬಟ್ ಯಾಗ ಪ್ರಾರಂಭ ಆಗೋದು 20ನೇ ತಾರೀಕು ಬೆಳಗಿನ ಜಾವ 8:30 ಗಂಟೆಗೆ ಶುರುವಾಗ್ತದೆ. ಮತ್ತು 12 ಗಂಟೆಗೆ ಲಘು ಪೂರ್ಣಾಹುತಿ ಆಗ್ತದೆ. ಮತ್ತು 4 ಗಂಟೆಗೆ ಮತ್ತೆ ಸ್ಟಾರ್ಟಾಗಿ ಸಾಯಂಕಾಲ 7:30 ಗಂಟೆಗೆ ಲಘು ಪೂರ್ಣಾಹುತಿಯೊಂದಿಗೆ ಪ್ರತಿನಿತ್ಯ ಈ ರೀತಿಯಾಗಿ ಯಾಗ ನಡೀತದೆ. ಮತ್ತು ಇದರ ಮಧ್ಯದಲ್ಲಿ ಇನ್ನೊಂದು ವೇದಿಕೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸಮಯದಲ್ಲಿ ದಂಪತಿ ಪೂಜೆ ಅಂತ ಮಾಡ್ತೀವಿ. ವೃದ್ಧ ಬ್ರಾಹ್ಮಣರು ದಂಪತಿಗಳನ್ನ ಕರೆದು ಅವರಿಗೆ ಪಾದಪೂಜೆ ಅಂತ ಮಾಡಿ ಅವರಿಗೆ ಏನು ಸತ್ಕಾರ ಮಾಡಬೇಕು ಮಾಡ್ತೀವಿ, ಅದು ದಂಪತಿ ಪೂಜೆ ಅಂತೀವಿ. ಸುಹಾಸಿನಿ ಪೂಜಾ ಅಂತೇಳಿ ಮುತ್ತೈದ ಬ್ರಾಹ್ಮಣರು ಸ್ತ್ರೀಗಳನ್ನ ಕರೆದು ದಿವಸ ಸುಮಾರು 18 ಜನನ ಕರೆದು ಅವರಿಗೆ ಬಾಗಿಣಿ ಅರ್ಪಣೆ ಮಾಡ್ತೀವಿ. ಅದರ ಪಕ್ಕದಲ್ಲಿ ಕನ್ಯೆ ಪೂಜೆ ಅಂಥೇಳಿ 18 ಜನ 18 ಸಣ್ಣ ಮಕ್ಕಳು ಬಿಲೋ 8 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಕನ್ಯೆ ಪೂಜೆ ಅಂತ ಮಾಡ್ತೀವಿ. ಇದು ಪ್ರತಿನಿತ್ಯ 7 ದಿವಸನೂ ಏನು ದಂಪತಿ ಪೂಜಾ, ಸುಹಾಸಿನಿ ಪೂಜಾ, ಕನ್ಯೆ ಪೂಜಾ ಪ್ರತಿನಿತ್ಯನೂ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ 1 ಅವರ್ ನಡೀತದೆ. ತದನಂತರ 12 ಗಂಟೆಗೆ ಮಂಗಳಾರತಿ ಮಾಡಿ ಲಘು ಪೂರ್ಣಾಹುತಿ ಮಾಡ್ತದೆ. ಇದು ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ ವಿನಿಯೋಗ ನಡೀತದೆ. ಸಾಯಂಕಾಲ ನಾನು ಹೇಳಿದಂಗೆ ಪ್ರತಿನಿತ್ಯ 4 ಗಂಟೆಯಿಂದ 7:30 ಗಂಟೆವರೆಗೂ ಹೋಮ ನಡೀತದೆ. ಆವಾಗ ಮಹಾಮಂಗಳಾರತಿ, ಆಮೇಲೆ ನಮ್ಮದು ಪೂರ್ಣಾಹುತಿ ಇರ್ತದೆ. ಬೇರೆ ವೇದಿಕೆಯಲ್ಲಿ 4 ಗಂಟೆಯಿಂದ 5 ಗಂಟೆವರೆಗೂ 1 ಗಂಟೆ ಸಮಯ ನಮ್ಮದು ಏನಿರ್ತದೆ, ಲಲಿತ ಸಹಸ್ರನಾಮ ಅಂತಿರ್ತದೆ. ಯಾರ್ಯಾರು ಹೆಣ್ಮಕ್ಕಳು ಸುತ್ತಮುತ್ತಲಿನಿಂದ ಬರ್ತಾರೋ ಅವ್ರನ್ನೆಲ್ಲ ಕುಳಿಸ್ಬಿಟ್ಟು ಅವರಿಗೆ ಒಂದು ಪ್ಲೇಟಲ್ಲಿ ನಾವು ಮಹಾಮೇರು ಚಕ್ರವನ್ನು ಕೊಟ್ಟು ಕುಂಕುಮವನ್ನು ಕೊಟ್ಟು
ಲಲಿತ ಸಹಸ್ರನಾಮವನ್ನು ಪಂಡಿತರು ಪಠನ ಮಾಡ್ತಾರೆ. ಸುಮಾರು 45ರಿಂದ 46 ನಿಮಿಷದಲ್ಲಿ ಅದು ಮುಗೀತದೆ. ಈ ಹೆಣ್ಮಕ್ಳೆಲ್ಲರೂ ಅರ್ಚನೆಯನ್ನು ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ. ಅದರ ಮುಗಿದ ಮೇಲೆ ನಾವು ಅವ್ರಿಗೆ ಕವರ್ ಕೊಟ್ಟು ಈ ಕುಂಕುಮನ ನಿಮ್ಮ ಮನೆಗೆ ಎತ್ಕೊಂಡೋಗಿ ಈ ತಟ್ಟೆಯನ್ನು ಈ ಮಹಾಮೇರು ಚಕ್ರ ಸಮೇತವಾಗಿ ತಮ್ಮ ಮನೆಗಳಿಗೆ ತೊಗೊಂಡೋಗಿ ಇನ್ನು ಮುಂದಿನ ದಿವಸಗಳಲ್ಲಿ ಮಂಗಳವಾರ, ಶುಕ್ರವಾರ ಇಲ್ಲ ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ಯಾವ್ಯಾವ ಅನಿಸ್ತದೋ ಆವತ್ತಿನ ದಿವಸ ಈ ಮಹಾಮೇರು ಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಅಂತೇಳಿ ಕೊಡ್ತೀವಿ. ಇದು 4ರಿಂದ 5 ಗಂಟೆ 5:30 ಒಳಗಡೆ ನಡೆಯುವಂಥ ಕಾರ್ಯಕ್ರಮ. ಮತ್ತು 5:30ಯಿಂದ ಯಾಗಪಾಠಕ್ಕೆ ಯಾಗ ನಡೀತದೆ. 5:30ಯಿಂದ 7:30 8 ಗಂಟೆವರೆಗೂ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿವಸ 20ನೇ ತಾರೀಕು ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಮ್ಮ ತೇಜಸ್ ಸೂರ್ಯ ಅವರ ಶ್ರೀಮತಿ ಅವರ ಕಡೆಯಿಂದ ಅವ್ರದ್ದೊಂದು ಟೀಮ್ ಕಡೆಯಿಂದ ಸಂಗೀತ ಕಚೇರಿ ಅಂತ ಮಾಡ್ತಾಯಿದ್ವಿ. ಸಂಗೀತ ಕಚೇರಿ ಮಾಡ್ತೀವಿ, 2.5 hours ಮಾಡ್ತೀವಿ. ಇದು ಮೊದಲನೇ ದಿವಸ. ಮತ್ತು 2ನೇ ದಿವಸ ಯಾಗಪಾಠಕ್ಕೆ ಯಾಗ ನಡೀತದೆ. ನಾನು ಹೇಳಿದ ಸಮಯ 8:30ಯಿಂದ 12, 4 ಗಂಟೆಯಿಂದ 7:30 ಅದು ನಡೀತದೆ ಯಾಗ. ಮತ್ತು ಸುಹಾಸಿನಿ ಪೂಜೆ, ಕನ್ಯಾ ಪೂಜೆ, ದಂಪತಿ ಪೂಜೆ ನಡೀತದೆ. ಲಲಿತ ಸಹಸ್ರನಾಮನೂ ನಡೀತದೆ. ವಿವಿಧವಾದ ಕಾರ್ಯಕ್ರಮಗಳು. ಮೊದಲನೇ ದಿವಸ ಸಂಗೀತ ಕಚೇರಿ ಇರ್ತದೆ. 2ನೇ ದಿವಸ ಒಬ್ಬರು ಯಾರೋ ಮಹನೀಯರು ಬಂದುಬಿಟ್ಟು ಭಗವಂತನ ಬಗ್ಗೆ ಒಂದು ಪ್ರವಚನವನ್ನು ಮಾಡ್ತಾರೆ. 3ನೇ ದಿವಸ ಒಂದು ಲೇಡೀಸು ಸೆಕ್ಸ್ಫೋನ್ ಸುಬ್ಬಲಕ್ಷ್ಮಿ ಅಂತ ಟೀಮ್ ಅಂತಿದ್ದಾರೆ. ಅವರು ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಸೆಕ್ಸ್ಫೋನ್ ಬಾರಿಸ್ತಾರೆ. ಅದು ಭಕ್ತಿ ಗೀತೆಗಳಿಗೆ ಒಂದು ಸೆಕ್ಸ್ಫೋನ್ ಲೇಡೀಸ್ ಟೀಮ್ ಒಂದು 5:30ರಿಂದ 7:30 ನಡೀತದೆ. ಮತ್ತು 4ನೇ ದಿವಸ ಗುರುವಾರ ಆಗಿರೋದ್ರಿಂದ ಗುರುವಾರ ಗುರು ಭಜನೆ ಮಾಡಬೇಕಂತ ಕೈವಾರ ಯೋಗಿನಾರಾಯಣ ಯತೀಂದ್ರದು ಕೈವಾರದಿಂದ ಒಂದು ಟೀಮ್ ಬಂದು ಕೈವಾರದು 1 ಗಂಟೆ ಟೀಮ್ ಭಜನೆ ಮಾಡ್ತಾರೆ. ಕೈವಾರ ದೇವಾಲಯದ ಧರ್ಮಾಧಿಕಾರಿಗಳಾದಂಥ ಶ್ರೀಮಾನ್ ಶ್ರೀ ಜೈರಾಮ್ ಸಾಹೇಬರು ಅವರು 1 ಗಂಟೆ ಟೀಮು ಪ್ರವಚನ ಮಾಡ್ತಾರೆ 4ನೇ ದಿವಸ. ಮತ್ತು 5ನೇ ದಿವಸ ಸಾಯಂಕಾಲ ಎಲ್ಲ ಕಾರ್ಯಕ್ರಮಗಳು ಆ್ಯಸ್ ಇಟ್ ಈಸ್ ನಡೀತದೆ. ಆವತ್ತೇನೆಂದರೆ ಹರಿಕತೆ ಅಂತ ಆಂಧ್ರದಿಂದ ಜಮುನಾ ಅಂತ ಒಬ್ಬ ಶ್ರೀಮತಿ ಜಮುನಾ ಶ್ರೀನಿವಾಸ್ ಅಂತೇಳಿ ಆಯಮ್ಮ ಭಾಳ ಚೆನ್ನಾಗಿ ಆಡ್ತಾರೆ, ಭಾಳ ಒಳ್ಳೆ ಕಥೆಗಳು ಮಾಡ್ತಾರೆ. ಅವ್ರನ್ನ ಕರೆಸಿದ್ದೀವಿ. ಅವರು 5:30 ಸ್ಟಾರ್ಟ್ ಮಾಡಿ 7:30 8 ಗಂಟೆವರೆಗೂ ಹರಿಕತೆ ನಡೀತದೆ 5ನೇ ದಿವಸ. 6ನೇ ದಿವಸ ಯಥಾಸ್ಥಿತಿ ಎಲ್ಲ ನಡೆದು 6ನೇ ದಿವಸ ಏನಿರ್ತದೆ ನಮ್ಮದು ಭರತನಾಟ್ಯಂ ಇರ್ತದೆ. ಈ ದೇವಿ ಭಗವತಿ ಬಗ್ಗೆ ಒಂದು ಭರತನಾಟ್ಯಂ ಒಂದು ಕಲಾವಿದ ಟೀಮ್ ಬರ್ತದೆ. ಒಂದು ಭರತನಾಟ್ಯಂ ಸ್ಕೂಲಿಂದ ಆ ವಿದ್ಯಾರ್ಥಿಗಳೆಲ್ಲನೂ ಒಂದು ಭರತನಾಟ್ಯ ನಡೀತದೆ. ಹಾಗಾಗಿ 7ನೇ ದಿವಸ 26ನೇ ತಾರೀಕು ಮಧ್ಯಾಹ್ನ ಅಂದರೆ ಬೆಳಗ್ಗೆ 11 ಗಂಟೆ 40 ನಿಮಿಷ ಸಮಯದಲ್ಲಿ ಮಹಾಪೂರ್ಣಾಹುತಿ ನಡೀತದೆ. ನಾವೇನು 6 ದಿವಸ ಪೂರ್ತಿ ಯಾಗ ಮಾಡಿ 7ನೇ ದಿವಸ ಮಹಾಚಂಡಿ ಯಾಗ ಮಾಡಿ ಆವತ್ತಿನ ದಿವಸ ಮಹಾಪೂರ್ಣಾಹುತಿಯನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ಇದು ಯಾಗದ ಏನೇನು ಕಾರ್ಯಕ್ರಮಗಳಿದೆಯೋ ಯಾಗದದು ಮತ್ತು ಇತರ ಕಾರ್ಯಕ್ರಮಗಳ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಬರೋ ಭಕ್ತಾದಿಗಳಿಗೆಲ್ಲರಿಗೂ ಆನೇಕಲ್ ಬಸ್ ಸ್ಟ್ಯಾಂಡಿಂದ ಬಸ್ಗಳು ಓಡಾಡ್ತಾ ಇರ್ತದೆ. ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಆನೇಕಲ್ ತಾಲೂಕು ಈ ಹಳ್ಳಿಗಳಲ್ಲಿ ಸರ್ಜಾಪುರ, ನಾವು ಮಾಲೂರು ಮತ್ತು ಬೆಂಗಳೂರು ಕಡೆಯಿಂದನೂ ಎಲ್ಲ ಕಡೆಯಿಂದ ಯಾರ್ಯಾರು ಬಸ್ಸಸ್ ಬೇಕು ಅಂತಾರೋ ಅವರಿಗೆಲ್ಲ ವಾಹನ ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಿದ್ವಿ. ವಾಹನ ಸೌಲಭ್ಯಗಳು ಇರ್ತದೆ. ಮತ್ತು ನಮಗೆ ಏನು ಬೆಳಗ್ಗೆ 9 ಗಂಟೆಗೆ ಊಟದ ವ್ಯವಸ್ಥೆ ಶುರುವಾದರೆ ರಾತ್ರಿವರೆಗೂ ನಾನ್ ಸ್ಟಾಪಾಗಿ ಏನು ನಾರಾಯಣ ಸೇವಾ ಅಂತ ಹೇಳ್ತಾರೆ ನಮ್ಮ ಸತ್ಯ ಸಾಯಿಬಾಬಾ ಅವರು. ಆ ಅನ್ನದಾನನ ನಾರಾಯಣ ಸೇವಾ ಅಂತಾರೆ. ಆ ನಾರಾಯಣ ಸೇವೆಯನ್ನು ನಮ್ಮ ಭಟ್ರುಗಳೆಲ್ಲ ಇದು ಮಾಡಿದ್ರೆ ಕೆಲಮಂಗಲಂ ಸತ್ಯಸಾಯಿ ಸೇವಾ ಸಮಿತಿಯಿಂದ ಭಕ್ತಾದಿಗಳು ಬಂದು ಅವರು ಊಟನ್ನು ಬಡಿಸೋದು ಅವರು ಒಪ್ಕೊಂಡಿದ್ದಾರೆ. ಊಟವನ್ನು ಸತತವಾಗಿ ಯಾರಿಗೂ ಊಟ ಇಲ್ಲ ಅನ್ನಂಗಿಲ್ಲ, ಕಂಪ್ಲೀಟಾಗಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ದೂರದಿಂದ ಬರುವಂಥವರು ಈಗ 300 ಜನ ಪುರೋಹಿತರು ಬಂದರೆ 300 ಜನ ಪುರೋಹಿತರಿಗಿನ ವಸತಿಯನ್ನೇ ನಮ್ಮ ಹಾಸ್ಟೆಲಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀನಿ. ಅವರಿಗೆ ವಸತಿ ಊಟ ಅಲ್ಲೇ ಅವರೇ ಅಡುಗೆಯವ್ರು ಮಾಡ್ಕೊಳ್ಳೋಕೆ ಅಡುಗೆಯವರು ಬರ್ತಾರೆ, ಅದೇ ಮಾಡಿಕೊಟ್ಟಿದ್ದೀವಿ. ಅದಾದ ನಂತರ ಸುಮಾರು 600-650 ಜನಕ್ಕೆ ನಮಗೆ ಹಾಸ್ಟೆಲ್ ಇದೆ. ಯಾರ್ಯಾರು ದೂರದಿಂದ ಬರ್ತಾರೋ ಅವರು 1 ದಿವಸ 2 ದಿವಸ ನಾವು ಉಳ್ಕೊಳ್ತೀವಿ ಅಂದರೆ ಅವರಿಗೆ ಇಲ್ಲಿ ವಸತಿನೂ ಮಾಡಿದ್ದೀವಿ. ಇನ್ನೂ ದೂರ ಬರೋರು ಸಾಕಾಗಿಲ್ಲ ಅನ್ನೋ ಮಟ್ಟಕ್ಕೆ
ನಮ್ಮ ಆನೇಕಲ್ನಿಂದ ಚಂದಾಪುರ ಈ ಏರಿಯಾದಲ್ಲಿರುವಂಥ ಹೋಟೆಲ್ಸಲ್ಲಿ ಸುಮಾರು 100 ರೂಮ್ಸ್ ಯಾವ್ಯಾವ್ದು ಅವೈಲಬಿಲಿಟಿದೋ ಅದನ್ನೆಲ್ಲ ನಾವು 6 ದಿವಸ ಬುಕ್ ಮಾಡ್ಕೊಂಡಿದ್ದೀವಿ. ಏನೇನು ಸೌಕರ್ಯ ಮಾಡಿಕೊಡ್ಬೇಕು ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂಥ ಸೌಕರ್ಯ ಮಾಡಿಕೊಡ್ತಾ ಇದ್ದೀವಿ. ಇದು ಆನೇಕಲ್ಲು ನಮ್ಮ ಊರು. ನಾನು ಯಾವಾಗಾದರೂ ಯಾರೇ ಎಲ್ಲಿ ಕೇಳ್ತಾರೆ ಯಾವ ಊರವ್ರು ನೀವು ಅಂದರೆ ಆನೇಕಲ್ಲವರು, ಆನೇಕಲ್ ಪಕ್ಕದಲ್ಲಿ ಹಳ್ಳಿಯವರು ಅಂತ ನಾವು ಹೇಳ್ತೀವಿ. ಆ ರೀತಿಯಲ್ಲಿ ಆನೇಕಲ್ ಟೌನ್ ಆನೇಕಲ್ಲು ಮನೆ ಯಾರೋ ಒಬ್ಬರು ಕೇಳಿದ್ರು, ಒಬ್ಬ IAS ಆಫೀಸರು, ಆನೇಕಲ್ಲು ಭಾರಿ ಸಿಟಿ ಆಗಿಬಿಟ್ಟಿದೆ ಅಂದರೆ ಆನೇಕಲ್ಲು ಅರ್ಬನ್ನು ರೂರಲ್ ಎರಡೂ ಇದೆ. ಈಗ ಆನೇಕಲ್ಲು ಪರಿಸ್ಥಿತಿ ಹೆಂಗಿದ್ದೀವಿ ಅಂದರೆ ನಾವು ಸಿಟಿ ಅಲ್ಲ, ಅಂದರೆ ಟೌನು ಅಲ್ಲ, ಪೂರ್ತಿ ನಾವು ಹಳ್ಳಿಯವರು ಅಲ್ಲ. ಹೀಗಾಗಿ ನಾವು ಬೋತ್ ಅರ್ಬನ್ ಆ್ಯಂಡ್ ಅರ್ಬನ್ನಲ್ಲಿ ಇದ್ದೀವಿ, ರೂರಲ್ಲೇ ಇದ್ದೀವಿ. ಆ ಥರ ಮಿಕ್ಸ್ಡ್ ಇದ್ದೀವಿ. ಮತ್ತು ಎಲ್ಲ ಜಾತಿ ಜನಾಂಗದವರು, ಎಲ್ಲ ಭಾಷೆಯವರು. ಈ ಕಡೆ ಪಕ್ಕದಲ್ಲಿ ನಮ್ಮ ಡೆಂಗನಿಕೋಟೆ ತಾಲೂಕು ಇದೆ, ಈ ಕಡೆ ತೆಲುಗೋರು ಇದ್ದಾರೆ, ತಮಿಳೋರು ಇದ್ದಾರೆ, ಕನ್ನಡದವ್ರು ಇದ್ದಾರೆ. ಎಲ್ಲ ಜನಾಂಗದವ್ರನ್ನೂ ನಾವು ಇನ್ವೈಟ್ ಮಾಡಿದ್ದೀವಿ. ಈ ಒಂದು ಸಹಸ್ರ ಚಂಡಿ ಯಾಗ ಸಾಮಾನ್ಯವಾಗಿ ನಡೆಸೋದು ಭಾಳ ಕಷ್ಟ ಇರ್ತದೆ. ದುಡ್ಡೂ ಖರ್ಚು ಮಾಡಬೇಕು, ಮ್ಯಾನ್ ಪವರ್ ಇರಬೇಕು, ಅದಕ್ಕೆ ಪ್ಲ್ಯಾನಿಂಗ್ ಮಾಡಬೇಕು. ತಕ್ಕಂಥ ಪುರೋಹಿತರು ಶೃಂಗೇರಿ ಕಡೆಯಿಂದನೇ ಜಾಸ್ತಿ ಜನ ಪುರೋಹಿತರು ಬರ್ತಾರೆ. ಮತ್ತು ದೊಡ್ಡ ದೊಡ್ಡ ಮಠಾಧಿಪತಿಗಳನ್ನೆಲ್ಲ ಕರೆದಿದ್ದೀವಿ. ಒಬ್ಬರು ಇಬ್ಬರು ಅಂತೆಲ್ಲ ಸುಮಾರು ಒಂದು 100 ಜನ ಮಠಾಧಿಪತಿಗಳು ಬರ್ತಾರೆ. ಅವ್ರು ಯಾವತ್ತು ಬರ್ತಾರೋ ಮಠಾಧಿಪತಿಗಳಿಗೆಲ್ಲ ಪಾದಪೂಜೆ ಮಾಡಿ, ಅವ್ರಿಗೇನೋ ನಮಸ್ಕಾರ ಮಾಡಿ, ಅವ್ರಿಗೇನು ಸತ್ಕಾರ ಮಾಡಬೇಕೋ ಮಾಡಿ ಅವ್ರಿಗೂ ಕಳಿಸ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ರೀತಿಯಂಥ ಸೌಕರ್ಯವನ್ನು ನಮ್ಮ ಆನೇಕಲ್ಲಲ್ಲಿ ಶಂಕರಾಶ್ರಮ ಸಾಯಿ ರುಕ್ಮಣಿ ಮಹಲ್, ಸಾಯಿ ಅಂದರೆ ಭಗವಾನ್ ಸತ್ಯಸಾಯಿ ಭಕ್ತ ನಾನು, ರುಕ್ಮಣಿ ನಮ್ಮ ತಾಯಿಯವರು, ಅವರು ಈಗ 87 ವರ್ಷ ನಡೀತಾ ಇದೆ. ಅವ್ರ ಹೆಸರಲ್ಲಿ ಕಲ್ಯಾಣ ಮಂಟಪ ಮಾಡಿದ್ದೀವಿ. ಆ ಕಲ್ಯಾಣ ಮಂಟಪನೂ ಚಾರಿಟೀಸ್ಗೆ, ಅದರಲ್ಲಿ ಏನು ದುಡ್ಡು ಬರ್ತದೋ ಅದು ಕೆಲವು ದೇವಾಲಯಗಳನ್ನ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ನಮ್ಮ ವಂಶದಲ್ಲಿ ಯಾರೂ ಅದರಲ್ಲಿ 1 ರೂಪಾಯಿ ತೆಗಿಬಾರ್ದು ಅಂತ ರೂಲ್ ಮಾಡಿದ್ದೀವಿ. 7ನೇ ತಾರೀಕು ಪ್ರತಿ ತಿಂಗಳು ಸುಮಾರು 15 ದೇವಸ್ಥಾನಗಳಿಗೆ ಪುರೋಹಿತರಿಗೆ ಸಂಭಾವನೆಯನ್ನು ಆ ಚೌಲ್ಟ್ರಿ ಮತ್ತು ಆ ಕಡೆ ಮದಗಂಡಳ್ಳಿಯಲ್ಲಿ ಒಂದು ಚೌಲ್ಟ್ರಿ ಇದೆ, ಅದರಲ್ಲಿ ಬರೋ ದುಡ್ಡನ್ನು ಕೊಡ್ತಾಯಿದ್ದೀವಿ. ಈ ರೀತಿಯಾಗಿ ಮನುಷ್ಯ ಹುಟ್ಟಿದ ಮೇಲೆ ಇಹ ಪರಕ್ಕೂ ಎರಡಕ್ಕೂ ಬೇಕು. ಮನುಷ್ಯನಿಗೆ ಇಹಲೋಕಕ್ಕೆ ಏನು ಬೇಕೋ ಅದು ಬೇಕು, ಮತ್ತು ಪರಲೋಕಕ್ಕೇನು ಬೇಕೋ ಅಷ್ಟು ಬೇಕು. ಸೊ ನಾವು ಎಷ್ಟೇ ಸಂಪಾದನೆ ಮಾಡಿ ಮಕ್ಕಳಿಗೆ ಮರಿಗೆ ಕೊಟ್ಟು ಹೋದ್ರೂ ನನಗೆ ಪುಣ್ಯ ಬರಲ್ಲ. ನಾವು ನೆಕ್ಸ್ಟ್ ಜನ್ಮಕ್ಕೆ ಹೋಗಬೇಕು ಅಂದರೆ, ಒಳ್ಳೆ ಜನ್ಮ ಎತ್ತಬೇಕು ಅಂದರೆ, ಹೋದ ಜನ್ಮದಲ್ಲಿ ಪುಣ್ಯ ಮಾಡಿರ್ತೀವಿ. ಇವತ್ತು ಒಳ್ಳೆ ಜನ್ಮ, ಒಳ್ಳೆ ಐಶ್ವರ್ಯವಂತವಾಗಿ, ಸ್ವಲ್ಪ ಜ್ಞಾನವಂತನಾಗಿ, ಒಂದು ವಿದ್ಯಾಸಂಸ್ಥೆಗಳು, ಒಳ್ಳೆ ದೇವಾಲಯಗಳು ಮಾಡುವಂಥ ಬುದ್ಧಿ ಭಗವಂತನ ಕೊಟ್ಟಿದ್ದಾನೆ. ಅದು ಇನ್ನೂ ನೆಕ್ಸ್ಟ್ ಜನ್ಮಕ್ಕೆ ಕಂಟಿನ್ಯೂ ಆಗಬೇಕಂದ್ರೆ ಈ ಜನ್ಮದಲ್ಲೂ ಒಳ್ಳೆಯ ಕಾರ್ಯಗಳು ಮಾಡಬೇಕು. ನಾನು ಮಾಡಿ ನಾನೊಬ್ಬ ನನ್ನ ಕುಟುಂಬ ತರಿಸೋದೆಲ್ಲ ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಬರಬೇಕು. ತಾವೆಲ್ಲನೂ ಪ್ರಚಾರ ಮಾಡಿ ಸಹಕಾರ ಮಾಡಿ ಲಕ್ಷಾಂತರ ಜನ ಭಕ್ತರು ಡೈಲಿ ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಈ ಪುಣ್ಯ ನದಿಯಲ್ಲಿ ಆ ಪುಣ್ಯ ತೀರ್ಥವನ್ನು, ಆ ಅಮೃತವನ್ನು ಸೇವಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಎಲ್ಲರನ್ನೂ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಶ್ರೀರಾಮ್. ಲೋಕ ಕಲ್ಯಾಣಕ್ಕೋಸ್ಕರ ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ. ಚಂಡಿಕಾ ಯಾಗ ಅನಾದಿ ಕಾಲದಲ್ಲಿ ಮಹಾರಾಜರು ಮಾಡ್ತಾಯಿದ್ರು. ನನಗೆ ಗೊತ್ತಿರೋ ಪ್ರಕಾರ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ. 120 ವರ್ಷದ ಹಿಂದೆ ಮೈಸೂರು ಮಹಾರಾಜರು 7 ದಿವಸ ಸಹಸ್ರ ಚಂಡಿಕಾ ಮಾಡಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ ಅಂತ ನನಗೆ ಪುರೋಹಿತರು ಹೇಳಿದ್ರು. ಅದು ಎಷ್ಟು ಮಟ್ಟಿಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ 65 ವರ್ಷ, ನಾನು ಎಲ್ಲಿ ಸಹಸ್ರ ಚಂಡಿಕಾ ಯಾಗ ಮಾಡಿದ್ದು ಇಲ್ಲ. ನಾನು ಮಾಡೋದೇನಕ್ಕೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ. ನಮ್ಮ ಹಿಂದೂ ಧರ್ಮದಲ್ಲಿ ಇನ್ನೂ ಏನೇನೋ ಇದಕ್ಕೆ ಮೀನಿಂಗ್ ಇದೆ, ಇದು ಬೇಡ. ನಾನು ಹೇಳೋದೆ ಅಂದರೆ ಒಂದೇ ಒಂದು ಲೋಕ ಕಲ್ಯಾಣಕ್ಕೋಸ್ಕರ. ಆ ಕಾಲದಲ್ಲಿ ರಾಜಗಳು ಏನು ಮಾಡ್ತಾಯಿದ್ರು ಅಂದರೆ, ತಿಂಗಳಿಗೆ 4 ಮಳೆ ಬರಬೇಕು, ಸುಭಿಕ್ಷವಾಗಿರಬೇಕು, ಜನಗಳು ಆರೋಗ್ಯವಂತಾಗಿರ್ಬೇಕು, ಈ ಕರೋನಾ ಅಂಥದ್ದು ಬರಬಾರ್ದು ಅಂಥೇಳಿ ಆಗ ರಾಜ್ಯ ಸುಭಿಕ್ಷವಾಗಿರೋಕ್ಕೋಸ್ಕರ ಇರ್ತಾಯಿತ್ತು. ಈಗ ರಾಜ್ಯಗಳು ಹಂಗೆ ಇದ್ದಾರೆ, ಪ್ರಜೆಗಳು ಹಂಗೆ ಇದ್ದೀವಿ. ಯಥಾ ರಾಜ ತಥಾ ಪ್ರಜಾ ಅಂಥೇಳಿ ಇಲ್ಲ. ನಮ್ಮ ಧರ್ಮದಲ್ಲಿ ಏನಿದೆಯೋ ಹಿಂದೂ ಧರ್ಮದಲ್ಲಿ ಅದನ್ನು ಉಳಿಸೋ ಪ್ರಯತ್ನ ನಾನು ಮಾಡಬೇಕು ಅಂಥೇಳಿ ಭಗವಾನ್ ಸತ್ಯಸಾಯಿ ಬಾಬಾ ಅವರ ಪ್ರೇರೇಪಣೆಯಿಂದ ಈ ಸಹಸ್ರ ಚಂಡಿ ಯಾಗ ಮಾಡ್ತಾಯಿದ್ದೀವಿ ಸರ್. ಬಾಳ್ವಿನ್ ಶಾಲೆಯ ಸ್ಥಾಪನಾಧ್ಯಕ್ಷರಾದಂಥ ವೇಣುಗೋಪಾಲ್ ಅವರೀಗ ಏನು ಆನೇಕಲ್ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ ಅವರ ಜನ್ಮ ತಾಳಿದ್ದರ ಫಲವಾಗಿ ಇಲ್ಲಿರುವಂಥ ಜನಕ್ಕೆ ಅನುಕೂಲ ಆಗಲಿ, ಎಲ್ಲರೂ ಆಯುರ ಆರೋಗ್ಯ ಐಶ್ವರ್ಯವಂತರಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ
ಏನು 7 ದಿವಸ ಮಹಾಚಂಡಿಕಾ ಹೋಮವನ್ನು ಸಹಸ್ರಚಂಡಿಕಾ ಹೋಮವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಯಶಸ್ವಿ ಆಗೋದಂಥ ನಿಟ್ಟಿನಲ್ಲಿ ಭಗವಂತನ ಕೃಪೆಯಿಂದ ಅದು ಯಶಸ್ವಿ ಆಗಲಿ, ಆ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಯಾರ್ಯಾರು ಭಾಗವಹಿಸುವಂಥ ಶಕ್ತಿ ಇದೆ ಎಲ್ಲರಿಗೂ ವಸತಿ, ಊಟ, ಬರೋದಕ್ಕೆ ವಾಹನಗಳ ಸೌಲಭ್ಯವನ್ನು ಎಲ್ಲ ಮಾಡಿದೆ. ಎಲ್ಲ ಉಚಿತವಾಗಿರುತ್ತೆ. ಯಾರ್ಯಾರು ಬಂದು ಲಲಿತ ಸಹಸ್ರನಾಮದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಮೇರು ಚಕ್ರನ ಮತ್ತು ಕುಂಕುಮಾರ್ಚನೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಟ್ಟು ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನೀಗ ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗೋದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಇದು ಯಾವುದೇ ಒಂದು ಜನಾಂಗಕ್ಕೆ, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಅಲ್ಲ, ಸಮಾಜದ ಕಾರ್ಯಕ್ರಮ. ಯಾವುದೇ ನನಗೆ ಹಿರಿಯರು ಏನು ಹೇಳ್ತಾ ಇದ್ರು ಅಂದರೆ, ಎಲ್ಲಾದರೂ ಪೂಜೆ ಆದಾಗ ಆಹ್ವಾನಕ್ಕೆ ಅಪೇಕ್ಷೆ ಪಡಬೇಡ, ನೀನು ಅಲ್ಲಿ ಹೋದರೆ ನಿನಗೆ ಅಲ್ಲಿ ಸಿಗಬೇಕಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ, ಆ ಜಾಗಕ್ಕೆ ಹೋಗುವಂಥ ಮನೋಭಾವ ನಿನಗೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಈಗ ಏನು ವೇಣುಗೋಪಾಲ್ ಅವರೊಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲೋ ಸ್ಕೂಲಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾ ಇಲ್ಲ, ಅವರು ಮನೆ ಬೀದಿ ಎಲ್ಲ ಜನಗಳನ್ನು ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮನ ಅವ್ರು ಹೋಗಿ ಉಚಿತವಾಗಿ ಮಾಡಿ ಎಲ್ಲರನ್ನೂ ಆಹ್ವಾನ ಮಾಡ್ತಾ ಇರ್ತಕ್ಕಂಥ ಶಕ್ತಿನ ಅವರು ಭಗವಂತ ಏನು ಕೊಟ್ಟಿದ್ದಾನೆ ಅದರ ಸದುಪಯೋಗ ಪಡಿಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಅದೃಷ್ಟ. ನಾವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಗೊಳಿಸೋಣ. ಭಗವಂತ ಯಾವುದೇ ವಿಘ್ನ ಇಲ್ಲದಿರೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಮಾಜದಲ್ಲಿ ಮಳೆ, ಬೆಳೆ, ಐಶ್ವರ್ಯ ಎಲ್ಲ ಸಿಗುವಂಥ ಪರಿಸರ ಆಗಲಿ ಅಂತ ಅವ್ರು ಏನು ಮಾಡ್ತಾಯಿದ್ದಾರೆ, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಏನು ಇವತ್ತು ಸಹಸ್ರ ಚಂಡಿಕಾ ಮಹಾಯಾಗ ಕಾರ್ಯಕ್ರಮವನ್ನು ನಮ್ಮ ವೇಣಣ್ಣವರು ನ್ಯೂ ಬಾಲ್ಡ್ವಿನ್ ಸಂಸ್ಥಾಪಕರಾದ ವೇಣಣ್ಣವರು 19ರಿಂದ 26ವರೆಗೂ ಕಾರ್ಯಕ್ರಮವನ್ನು ಅದು ನಮ್ಮ ಆನೇಕಲ್ ತಾಲೂಕಿನಲ್ಲಿ, ಆನೇಕಲ್ ಟೌನ್ನಲ್ಲಿ ಏರ್ಪಡಿಸಿದರೆ ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನತೆ, ನಮ್ಮ ಜನಾಂಗದ ಹೆಚ್ಚಿನ ರೀತಿ ಅವ್ರಿಗೆ ಸಹಕಾರನ ಕೊಡಬೇಕು. ಸಹಕಾರ ಅಂದರೆ ಬೇರೆ ಏನು ಅಪೇಕ್ಷೆ ಇಲ್ಲ. ಅವರು ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಪರವಾಗಿ ಇವತ್ತು ಕೇಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಜನಾಂಗದವರು ಕೂಡ ಇದೇ ರೀತಿ ಸಭೆಗಳಾಗ್ತಾಯಿದೆ. ಮೊನ್ನೆ ಬ್ರಾಹ್ಮಣರು ಸಭೆ ಆಗಿದೆ. ಇನ್ನು ಎಲ್ಲ ಜನಾಂಗದ ಪರವಾಗಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಜನಾಂಗದಲ್ಲೂ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರಿಗೆ ಒಂದು ಮೆರುಗನ್ನು ಕೊಡ್ತಾರೆ ಅಂತೇಳಿ ನಾವೆಲ್ಲ ಆಹ್ವಾನಿಸ್ತಾ ಇದ್ದೇವೆ. ಅವರು ಎಲ್ಲ ರೀತಿ ಸಹಕಾರನ ಕೊಡ್ತಾ ಬರೋದಕ್ಕೆ ಜನಕ್ಕೆ ಬಸ್ ವ್ಯವಸ್ಥೆ ಇರ್ಬೋದು, ಅವರು ಉಳ್ಕೊಳೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಸ್ನಾನಕ್ಕೆ ಇರ್ಬೋದು, ಎಲ್ಲ ರೀತಿ ಈ ನಮ್ಮ ಮನೆಯಲ್ಲಿ ಏನೇನು ಬೇಕೋ ಮನುಷ್ಯನಿಗೆ ಅದೇ ರೀತಿ ಅವರು ಸಹಕಾರನ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೈ ಜೋಡಿಸಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾದಲ್ಲಿ ಅವ್ರಿಗೆ ಒಂದು ಪಾಲಾದರೆ ನಮಗೂ ಒಂದು ಪಾಲು ಅದರ ಪುಣ್ಯ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಅವ್ರಿಗೆ ಎಲ್ಲ ಮಹಿಳೆಯರಿರ್ಬೋದು, ನಮ್ಮ ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ನಮ್ಮ ಜನಾಂಗದ ಎಲ್ಲ ನಾಯಕರುಗಳು ಅವ್ರಿಗೆ ಸಹಕಾರನ ಕೊಡಬೇಕು. ಇನ್ನು ಹೆಚ್ಚಿನ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಸಹಕಾರ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇರೋದಕ್ಕೆ, ನಮ್ಮ ಟೌನಲ್ಲಿ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಇನ್ನೂ ಆಯುಸ್ಸು ಅಂತಸ್ತು ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮಳೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದ್ದಂಥ ವೇಣುಗೋಪಾಲ್ ಧನ್ಯವಾದಗಳನ್ನು ಹೇಳ್ತಾರೆ. ಇವತ್ತು ಈ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಇವತ್ತು ನಮ್ಮ ವೇಣುಗೋಪಾಲ್ರವರು ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡುವಂಥ ಈ ಸಮಯದಲ್ಲಿ ನಾವು ಹೇಳ್ತಾ ಇರೋದು, ನೀವು ಈ ಮಾಧ್ಯಮದವರು ಹೆಚ್ಚಾಗಿ ಇದನ್ನು ಸ್ವಲ್ಪ ಪ್ರಚಾರ ಮಾಡಿ ಎಲ್ರಿಗೂ ಮುಟ್ಟಿಸುವಂಗೆ, ಹಳ್ಳಿಗೂ ಮನೆಗೂ ಮುಟ್ಟಿಸುವಂಗೆ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು. ನಿಮ್ಮದು ಭಾಳ ಕೆಲಸ ಇರುತ್ತೆ. ಇದೆಲ್ಲ ಹೇಳಿದ್ದಾರೆ ಎಲ್ಲರೂ, ಅವ್ರು ಮಾಡೋ ಕೆಲಸ ಎಂಥ ಪುಣ್ಯದ ಕೆಲಸ, ಎಂಥ ಒಳ್ಳೆಯ ಕೆಲಸ. ಇದರಲ್ಲಿ ನಾವು ಭಾಗಿಯಾಗಬೇಕು, ಜನಗಳಿಗೂ ಗೊತ್ತಾಗಬೇಕಾದ್ರು ನಾವು ಭಾಗಿಯಾಗಬೇಕು. ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೀವಮಾನದಲ್ಲಿ ಎಲ್ಲೂ ನಾವು ನೋಡೋಕ್ಕೂ ಆಗೋದಿಲ್ಲ, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ ಅಂತೇಳ್ಬಿಟ್ಟು ಇವರು ಒಂದು ಕೆಲಸ ಮಾಡಿದ್ರು ವೇಣುಗೋಪಾಲ್ ಅವರು. ಯಾಕೆ ಅಂದರೆ ಕೋಟ್ಯಾಂತರ ರೂಪಾಯಿ ಅವ್ರ ಹತ್ರ ಇರ್ಬೋದು, ಬೇಕಾದಷ್ಟು ವ್ಯವಹಾರಗಳಿರ್ಬೋದು. ಅವ್ರ ತಾಯಿಗೆ 86 ವರ್ಷ ಆದಾಗ ಒಂದು ಕನಕಾಭಿಷೇಕ ಮಾಡಿದ್ರು. ಎಷ್ಟೋ ಮನೆಗಳಲ್ಲಿ ತಾಯಿ ತಂದೆನ ಅಲ್ಲೆಲ್ಲ ಕುಂಡ್ರಿಸ್ಬಿಡ್ತಾರೆ. ನಮ್ಮ ತಾಲೂಕು, ನಮ್ಮ ಜನಕ್ಕೆ, ನಮ್ಮ ಈ ಪರಿಸರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೆಲ್ಲನೂ ಧ್ವನಿಗೂಡಿಸಿ
ನಾವೆಲ್ಲ ಜನಗಳಿಗೂ ನಮಗೆ ಬೇಕಾದವ್ರಿಗೆಲ್ಲ ಹೇಳಿ, ಆನೇಕಲ್ ತಾಲೂಕು, ಇಡೀ ತಾಲೂಕು, ಇನ್ನು ಬೇರೆ ತಾಲೂಕು ನಮಗೆ ಸಂಬಂಧ ಇರೋರಿಗೆಲ್ಲ ಹೇಳಿ ನಾವು ಅದಕ್ಕೆ ಕರೆಸಿ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಾವು ಸ್ವಲ್ಪ ಶ್ರಮ ಪಡ್ತೀವಿ. ಕಲ್ಯಾಣಕ್ಕಾಗಿ ಸಾಹಸ ಚಂಡಿಕಾ ಯಾಗವನ್ನು ನಮ್ಮ ವೇಣಣ್ಣವರು ಆಯೋಜನೆ ಮಾಡ್ತಾಯಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರ ಗುರುಗಳಲ್ಲಿ ಕೇಳಿದಾಗ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋ ಅಂತ ಅವರೇನೋ ಸಲಹೆ ಕೊಟ್ಟಂತೆ. ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿ ಬೆಂಗಳೂರಲ್ಲಿ ಜನ ಸೇರಿಸೋ ಬದಲು ನಾವು ಹುಟ್ಟಿ ಬೆಳೆದಂಥ ನಮ್ಮ ಒಡನಾಡಿಗಳಿರೋಂಥ ಜಾಗದಲ್ಲಿ ಆನೇಕಲ್ ನಗರದಲ್ಲಿ ಮಾಡಿ ಈ ಸುತ್ತಮುತ್ತ ಇರೋಂಥ ಹಳ್ಳಿ ಜನ ಇದನ್ನು ನೋಡೋದಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಮುಂದೆ ಅಂಥ ಒಂದು ಕಾರ್ಯನ ಇಲ್ಲೇ ಮಾಡಬೇಕಂತೇಳಿ ಅವ್ರು ನಿಶ್ಚಯ ಮಾಡಿ ಇಲ್ಲೇ ಅವರ ಶಾಲೆಗಳು ಮತ್ತು ಚೌಟಿ ಇರೋಂಥ ಜಾಗದಲ್ಲಿ ಇಲ್ಲೇ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಅದರಲ್ಲಿ ಪಾಲ್ಗೊಂಡು ಆ ಒಂದು ಪುಣ್ಯನ ಬರುವಂಥ ಜನರು ಕಲಿಸ್ಕೊಳ್ಳಿ. ಹಾಗೆ ನಾವು ಬರೋದಲ್ದಿರ ನಮ್ಮ ಸುತ್ತಮುತ್ತ ಇರೋ ಜನನ ನಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಅವ್ರು ಮಾಡ್ತಾರಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮ ಕೈಲಾದಷ್ಟು ನಾವು ಅಲ್ಲಿದ್ದು ಬರುವಂಥ ಭಕ್ತಾದಿಗಳಿಗೆ ಅವ್ರು ಬೇಕಾದಂಥ ಅನುಕೂಲತೆಗಳನ್ನು ನೋಡಿ ಅವ್ರನ್ನ ಸುಗಮವಾಗಿ ಕಳಿಸ್ಕೊಳ್ಳೋದಕ್ಕೆ ನಾವು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಅಲ್ಲೇ ಇದ್ದು ಕಾರ್ಯ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ, ನಿಮ್ಮ ಮಾಧ್ಯಮ ಮುಖಾಂತರ ನೀವು ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಿ ಜನ ಅಲ್ಲಿ ಬಂದು ಸೇರೋಗೆ ಅವರಿಗೆ ಊಟ, ವಸತಿ, ಬಸ್ಸಿನ ಸೌಕರ್ಯವನ್ನೆಲ್ಲ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಅಲ್ಲಿ ಹೆಚ್ಚಿನ ಜನ ಸೇರಿ ಆ ಪುಣ್ಯ ನಿಮಗೂ ಸಿಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾರಂತ ನಮ್ಮ ಅಣ್ಣ ವೇಣಣ್ಣವರಿಗೆ ಆಯುಷ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಇದೇ ರೀತಿ ಇನ್ನು ಹೆಚ್ಚಿನ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತು. ವೇಣುಗೋಪಾಲನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಮೊದಲನೇದಾಗಿ ನಮ್ಮ ಬಲಜಾ ಸಂಘದವರು ಮತ್ತು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಯಾಕೆಂದರೆ ಅವ್ರಿಗೆ ಇವತ್ತಿನ ದಿವಸ ಯಾವುದರಲ್ಲೂ ಕೊರತೆ ಇಲ್ಲ, ಭಾಳಷ್ಟು ಎತ್ತರವಾಗಿ ಬೆಳೆದಿದ್ದಾರೆ. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಹಸ್ರ ಚಂಡಿಕಾ ಯಾಗವನ್ನು ಇದೇ ಆನೇಕಲ್ಲಲ್ಲಿ ಅವ್ರದ್ದೇ ಒಂದು ಆಶ್ರಮದಲ್ಲಿ ಮತ್ತು ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಜನಾಂಗಕ್ಕೆ, ನಮ್ಮ ಒಂದು ಪುಣ್ಯದ ಒಂದು ಕೆಲಸ ಅಂತ ಹೇಳ್ತಾ ಅವ್ರಿಗೆ ನಾನು ವೈಯಕ್ತಿಕವಾಗಿ ಜನಾಂಗದ ಪರವಾಗಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಗಲೇ ಹೇಳಿದ್ರು, ರಾಜ ಮಹಾರಾಜರ ಕಾಲದಲ್ಲಿ ಇಂಥ ಒಂದು ಯಾಗವನ್ನು ನಾವು ನೋಡಿರಲಿಲ್ಲ, ಕೇಳಿದ್ರಿ. ಅಂಥ ಒಂದು ಯಾಗ ಮಹಾರಾಜ ಏನು ಮಾಡ್ತಾಯಿದ್ರು ಅಂದರೆ, ಒಂದು ದೇಶ ಸುಭಿಕ್ಷವಾಗಲಿ, ರಾಜ್ಯ ಸುಭಿಕ್ಷವಾಗಲಿ, ಮಳೆ ಬರಬೇಕು, ಬೆಳೆ ಬೆಳಿಬೇಕು ಅಂಥ ಒಂದು ಯಾಗವನ್ನು ಮಾಡ್ಕೊಳ್ತಾ ಬಂದಾಯಿದ್ರು. ಅಂಥ ಒಂದು ಯಾಗವನ್ನು ಇವತ್ತೊಂದು ದಿವಸ ನಮ್ಮ ಆನೇಕಲ್ಲಲ್ಲೇ, ಯಾಕೆಂದರೆ ಆನೇಕಲ್ಲು ಬೇರೆ ಜಾಗದಲ್ಲಿ ಮಾಡ್ಬೋದು, ನಾವು ನೋಡ್ಬೋದು, ಇದು ಮಾಡ್ಬೋದು. ಆದರೆ ನಮ್ಮದೇ ಆದ ಆನೇಕಲ್ನಲ್ಲೇ ಮಾಡ್ತಾಯಿದ್ದಾರೆ ಅಂದರೆ ನಮಗೆ ಒಂದು ಸಂತೋಷದ ವಿಚಾರ. ಮತ್ತು ಆನೇಕಲ್ ತಾಲೂಕಿಗೂ ಮತ್ತು ಆನೇಕಲ್ ಟೌನ್ಗೂ ಸಂತೋಷದ ವಿಚಾರ ಆಗ್ತಿದೆ. ಯಾಕಂದರೆ ಅವ್ರು ಹೇಳ್ದಂಗೆ, ಯಾಕೆಂದರೆ ನಾವು ಎಷ್ಟೇ ಮಾಡ್ಬೋದು ಅದನ್ನು ನೋಡಿದವ್ರಿಗೆ, ಯಾಕೆಂದರೆ ಆದ ಒಂದು ಹೋಮವನ್ನು ನೋಡಿದವ್ರಿಗೆ ಅತಿ ಹೆಚ್ಚಿನ ಫಲ ಸಿಗುತ್ತೆ. ಯಾಕೆಂದರೆ ಮಾಡಿದವ್ರಿಗಿಂತ ಹೆಚ್ಚಾಗಿ ನಾವೇನು ಅಲ್ಲಿ ಹೋಗಿ ನೋಡಿ ಅವ್ರನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಯೋಗ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು ನಮ್ಮ ಕುಟುಂಬ ಸಮೇತ ಮತ್ತು ನಮ್ಮ ಪರಿಹಾರ ಮತ್ತು ನಮ್ಮ ಟೌನಲ್ಲಿರೋನಿಗೆ ಎಲ್ಲ ಜನಕ್ಕೆ ತಿಳಿಸಿ ಇಂಥ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಹೆಮ್ಮೆ ವಿಚಾರ. ಆನೇಕಲ್ ಟೌನಲ್ಲೇ ನಡೀತಾ ಇದೆ. ಎಲ್ಲರೂ ಸಹಕರಿಸಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ವೈಯಕ್ತಿಕವಾಗಿ ಮತ್ತು ಅದರ ಮಾಧ್ಯಮ ಮುಖಾಂತರ ಎಲ್ಲರಿಗೂ ತಿಳಿಸಿ ನೀವು ಬಂದಂತೆ ಆದರೆ ಅಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಅಂತ ಕೇಳ್ಕೊಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೇಣುಗೋಪಾಲ ಅಂದ್ಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಅತಿ ಹೆಚ್ಚಿನ ಬೆಳೀಲಿ, ಅವರು ರಾಜಕೀಯದಲ್ಲಿ ಉನ್ನತ ಒಂದು ಸ್ಥಾನವನ್ನು ಗಳಿಸಲಿ ಅಂತ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಾಲ್ಡ್ವಿನ್ ವಿದ್ಯಾಸಂಸ್ಥೆ ಸಂಸ್ಥಾಪಕರಾದಂಥ ನಮ್ಮ ಕುಲ ಬಾಂಧವರು ವೇಣುಗೋಪಾಲ ಅಣ್ಣವರು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಆದಿ ಭವಂತು ಅಂತೇಳಿ ಎಲ್ಲ ಧರ್ಮ ಜಾತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಯಜ್ಞ ಯಾಗ ಹೋಮ ಮಾಡ್ತಿದ್ದಾರೆ. ಇವರು ಇವತ್ತೇ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಮರಳವಾಡಿಯಲ್ಲಿ 101 ಮದುವೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಕೆಲಮಂಗಲದಲ್ಲಿ 501 ಮದುವೆಗಳನ್ನ ಮಾಡಿ ಎಲ್ಲ ಕುಟುಂಬಗಳಿಗೂ ದಂಪತಿಗಳಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಒದಗಿಸಿ ಅವರು 75 ವರ್ಷದ್ದು ಕಾರ್ಯಕ್ರಮದಲ್ಲಿ ಗೋದಾನ, ಭೂದಾನ, ಬೆಳ್ಳಿ, ಚಿನ್ನ
ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯಾದಾನ, ಶಿಕ್ಷಕರಿಗೆ ಅವ್ರ ಮನೆಗಳು, ಅವ್ರ ಕುಟುಂಬಗಳಿಗೆ ಎಷ್ಟೋ ಜನಕ್ಕೆ ಉಚಿತವಾಗಿ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಉಪಯೋಗನ ಆನೇಕಲ್ ತಾಲೂಕು ಜನತೆ ಎಲ್ಲ ಈ ಹೋಮ ವಿಚಾರದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು ಅಂತ ಹೇಳಿ. ಇವತ್ತಿನ ದಿವಸ ನಮ್ಮ ವೇಣಣ್ಣವರು ಜಾತಿ ಧರ್ಮ ಯಾವುದೇ ಕರ್ನಾಟಕ ಆಗಲಿ ತಮಿಳ್ನಾಡು ಆಗಲಿ ಯಾವುದೇ ಆಗಲಿ ಅದು ತಳಪ ಇವ್ರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಅಂತ ಸುಮಾರು ಒಂದು 106 ಕಿಲೋಮೀಟ್ರು ಯಾವುದೇ ಎಲ್ಲಿ ಹೋಗಲಿ ವೇಣುಗೋಪಾಲ್ ಅಂದರೆ ಯಾರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ಆದರೆ ಭಗವಂತ ಆ ರೀತಿಯಲ್ಲಿ ಅವ್ರಿಗೆ ಇದೆಲ್ಲ ಗೊತ್ತಿದೆ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲೆಲ್ಲ ಪಕ್ಕ ರಾಜ್ಯದಲ್ಲಿ ಎಲ್ಲೇ ಆಗಲಿ ಓಟಿ ಕಟ್ಟರೆ ವೇಣನಿಗಿನ್ನ ದೊಡ್ಡ ಸಾಹುಕಾರರು ನಮ್ಮಿದ್ದಾರೆ, ರಾಜಕೀಯ ಕಾರಣಗಳು ಇನ್ನೊಬ್ಬರಾಗಲಿ ಓಟಿ ಕಟ್ಟೆ ಸಾಹುಕಾರರು ಇದ್ದಾರೆ. ಆದರೆ ಭಗವಂತನಿಗೆ ಇಂಥವ್ರ ಕೈನಲ್ಲಿ ನಾನು ಸೇವೆ ಮಾಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಭಗವಂತ ಅವ್ರ ತಲೆನೆಲ್ಲ ಬುದ್ಧಿ ಕೊಟ್ಟು ಅವ್ರ ಕುಟುಂಬಕ್ಕೆ ಬುದ್ಧಿ ಕೊಟ್ಟು ಇಂಥವ್ರ ಕೈನಲ್ಲೇ ನಾನು ಸೇವೆ ಮಾಡಬೇಕು, ಇಂಥವ್ರ ಕೈನಲ್ಲಿ ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ. ಭಗವಂತ ಅವ್ರ ಬುದ್ಧಿನೂ ಕೊಡಲ್ಲ. ಕೋಟಿಗಟ್ಟಲೆ ದುಡ್ಡಿರೋರ್ಗು ಇಂಥ ಕಾರ್ಯಕ್ರಮ ಮಾಡೋಣಪ್ಪ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂತಬಿಟ್ಟು ಯಾರಿಗೂ ಬುದ್ಧಿ ಬರೋದಿಲ್ಲ. ಆದರೆ ಅಂಥವ್ರು 100ಗೆ ಒಬ್ಬರಿಗೆ ಅಂಥವ್ರಿಗೆ ಆವಾಗ ನೋಡಿ ಮಹಾರಾಜರಿಗಿತ್ತು, ಇವತ್ತು ನಮ್ಮ ವೇಣಣ್ಣವ್ರಿಗೆ ಬಂದಿದೆ. ಇದೇ ರೀತಿ ವೇಣಣ್ಣನವರು ಯಾವುದೇ ಕಾರಣಕ್ಕೆ ಯಾವುದೇ ದೇವಸ್ಥಾನಕ್ಕಾಗಲಿ ಒಂದು ಮದುವೆಗಳಾಗಲಿ ಏನೇ ಕಾರ್ಯಕ್ರಮಕ್ಕೆ ಹೋದರೆ ಇಲ್ಲ ಹೋಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ನೋಂಥ ಇನ್ನೂ ಬೇಕಾದಷ್ಟು ನಾವು ಸುಮಾರು ಈ ರಾಜಕಾರಣ ಅಥವಾ ಹೆಸರು ಹೇಳೋದು ಬೇಡ, ಕೆಲವು ಜಾಗಕ್ಕೆ ಹೋಗಿದ್ದೀವಿ. ಯಾವುದೋ ಫಂಕ್ಷನ್ಗಾಗಲಿ ಇನ್ನೊಂದು ಕಣ ಈ ಥರ ಮಾಡ್ತಾಯಿದ್ವಿ ಅಂದರೆ ಆಯ್ತಪ್ಪ ನಾನು ಬರ್ತೀನಿ ನಡೀರಿ ಅಂತ ಸ್ವಿಚ್ ಮಾಡೋದು ಈ ಥರ ಎಲ್ಲ. ಆದರೆ ಆಯಪ್ಪ ಅವರ ಏನು ಅವ್ರ ದೇವರು ಯಾರು ಬುದ್ಧಿ ಕೊಡ್ತಾರೋ ಅದನ್ನು ತೊಗೊಂಬಂದು ಅವ್ರು ತೋರಿಸ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡುವಂಥದ್ದು. ಅಂಥವ್ರಿಗೆ ಆರೋಗ್ಯ ಎಲ್ಲ ದೇವ್ರು ಕೊಟ್ಟು ಇಂಥ ಕಾರ್ಯಕ್ರಮಗಳು ದೇಶ ಉದ್ಧಾರಕ್ಕೆ ಆಗೋದು, ಊರು ಉದ್ಧಾರಕ್ಕೆ ಆಗೋದು, ಏನಪ್ಪ ಒಳ್ಳೆ ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ಕೇಳ್ಬೋದು.